ಹಲೋ ಆರ್ಟ್ ಲವರ್ಸ್, ವಿ ಆರ್ ಲರ್ನಿಂಗ್ ಸಮ್ ಬೇಸಿಕ್ಸ್ ಲೈನ್ಸ್. ಲೈನ್ಸ್ಗೆ ನಾವು ಬೇಕಾದ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡುವುದಾದರೆ ಪ್ರಿಂಟಿಂಗ್ ಪೇಪರ್ ಆರ್ ಪೆನ್ಸಿಲ್. ವಿ ಕ್ಯಾನ್ ಯೂಸ್ ನ್ಯೂಸ್ ಪೇಪರ್ ಆಲ್ಸೋ, ಇರೇಸರ್ ಆ್ಯಂಡ್ ಸ್ಕೇಲ್. ನಾವು ಸ್ಕೇಲ್ನೂ ಯೂಸ್ ಮಾಡ್ಬೋದು. ನಾವು ಲೈನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ. ಲೈನ್ಸ್ಗಳಲ್ಲಿ ಸ್ಟ್ರೇಟ್ ಲೈನ್, ಕರ್ವ್ ಲೈನ್, ಪಾಯಿಂಟೆಡ್ ಲೈನ್, ನಾವು ಯಾವುದೇ ರೀತಿಯ ಡ್ರಾಯಿಂಗ್ ಮಾಡಬೇಕಾದ್ರೂ ಈ ಲೈನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಲೈನ್ಸ್ಗಳನ್ನು ಯಾವುದೇ ರೀತಿಯ ಶೇಪ್ಸ್ಗಳಲ್ಲಿ ಕೂಡ ನಾವು ಲೈನ್ಸ್ಗಳನ್ನು ನಾವು ಎಳೆಯಬೇಕಾಗುತ್ತೆ. ಲೈನ್ಸ್ಗಳಲ್ಲಿ ಇಂಪ್ರೂವ್ ಆದರೆ ಮಾತ್ರ ನಾವು ಈ ರೀತಿ ಬಾಕ್ಸ್ಗಳನ್ನ ಅಥವಾ ಸ್ಕ್ವೇರ್ಗಳನ್ನು ಅಥವಾ ನಾವು ಈಸಿಯಾಗಿ ನಾವು ಡ್ರಾಯಿಂಗ್ ನಾವು ಮಾಡ್ಬೋದು. ಈ ಪಾಯಿಂಟ್ ಹಾಕಿ ಲೈನ್ ಹಾಕೋದ್ರಿಂದ ನಿಮಗೆ ಲೈನ್ ಸ್ಟ್ರೇಟ್ ಲೈನ್ ಎಳಿಲಿಕ್ಕೆ ಬರಲಿಲ್ಲ ಅಂದರೆ ನೀವು ಎರಡು ಕಡೆ ಪಾಯಿಂಟ್ಗಳನ್ನಿಟ್ಟು ಒಂದು ಸ್ಟ್ರೇಟ್ ಲೈನ್ ಆ ಪಾಯಿಂಟಿಗೆ ಟಚ್ ಮಾಡಬೇಕಾಗುತ್ತೆ. ಲೈನ್ಸಲ್ಲಿ ಎರಡು ಟೈಪ್ಸ್ ಆಫ್ ಲೈನ್ಸ್ ಇರುತ್ತೆ. ಒಂದು ಲೈನ್, ಇನ್ನೊಂದು ಕರ್ವ್ ಲೈನ್. ಒಂದು ಯಾವಾಗಲೂ ಲೈನ್ ಯೂಸ್ ಆಗೋದು ನೀವು ಸ್ಕೇಲ್ ಯೂಸ್ ಮಾಡದೆ ನೀವು ಲೈನ್ಸ್ಗಳನ್ನು ಹಾಕಬೇಕಾಗುತ್ತೆ. ಆವಾಗ ನೀವು ಈ ಲೈನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕರ್ವ್ ಲೈನ್, ನೀವು ಸರ್ಕಲ್ ಸಮಥಿಂಗ್ ಶೇಡಿಂಗ್, ನೀವು ಯಾವುದಾದ್ರೂ ಶೇಡಿಂಗ್ ರೀತಿ ಯಾವುದೇ ರೀತಿ ಮಾಡಬೇಕಾದ್ರೂ ಸರ್ಕಲ್ ನೀವು ಮಾಡಬೇಕಾದ್ರೂ ನೀವು ಈ ಕರ್ವ್ ಲೈನ್ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮ್ಗೆ ಸರ್ಕಲ್ ಆಟೋಮೆಟಿಕ್ಕಾಗಿ ನಿಮ್ಗೆ ಹಾಕಕ್ಕೆ ಬರುತ್ತೆ. ಇನ್ನೊಂದು ಸ್ಟ್ರೋಕ್ ಲೈನ್, ನೀವು ಸ್ಟ್ರೋಕ್ ಲೈನ್ನ ನೀವು ಪೆನ್ಸಿಲ್ನ ಫ್ರೀಯಾಗಿ ಬಿಟ್ಟು ನೀವು ನಾರ್ಮಲಾಗಿ ಲೈನ್ಸ್ ಎಳಿತಾ ಇದ್ದರೆ ಅದು ಸ್ಟ್ರೋಕ್ ಲೈನ್ ಆಗುತ್ತೆ. ಮತ್ತು ಕರ್ವ್ ಲೈನು ಕೂಡ. ಅವಾಗ ನೀವು ಈಗ ಫ್ರೀಯಾಗಿ ನೀವು ಪೆನ್ಸಿಲ್ನ ಮೂವ್ ಮಾಡಿದರೆ ಈ ರೀತಿ ನೀವು ನಿಮ್ಮ ಹ್ಯಾಂಡ್ ಫುಲ್ ಫ್ರೀ ಆಗುತ್ತೆ. ನೀವು ಸರ್ಕಲ್ ಹಾಕುವಾಗ ಯಾವುದಾದ್ರೂ ಒಂದು ವಸ್ತುವನ್ನು ತಗೊಂಡು ನೀವು ಅದು ಸರ್ಕಲ್ನ ಹಾಕಿ ಆ ಸರ್ಕಲ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಆ ಸರ್ಕಲ್ ನಿಮಗೆ ಈಸಿಯಾಗಿ ನೀವು ಸರ್ಕಲ್ ಹಾಕಲಿಕ್ಕೆ ಬರುತ್ತೆ. ನೀವು ಡ್ರಾಯಿಂಗ್ ಮಾಡುವಾಗ ಯಾವುದಾದ್ರೂ ಒಂದು ವಸ್ತು ತಗೊಳ್ಳಿ, ಸರ್ಕಲ್ ತಗೊಂಡು ಆ ಲೈನ್ಸ್ ಮೇಲೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಲೈನ್ಸ್ ನೋಡಿ, ಸ್ಟಾರ್ಟಿಂಗಿಂದ ನೀವು ಹೆಂಡ್ ಅಂದರೆ ಒಳಗಡೆನೇ ತಗೊಂಡು ನೀವು ಹೋದರೆ ಅದು ನಿಮಗೆ ಒಂದು ಯಾವುದೇ ಒಂದು ಡ್ರಾಯಿಂಗ್ ಕ್ರಿಯೇಟ್ ಆಗುತ್ತೆ, ನಿಮಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಅದೇ ರೀತಿ ನೀವು ಸರ್ಕಲ್ ಆಗಬೇಕಂದ್ರೆ ನಿಮ್ಗೆ ಈಸಿ ರೀತಿಯಿಂದ ನಿಮ್ಗೆ ಸಿಗ್ಬಿಡುತ್ತೆ. ನಿಮ್ಮ ಹ್ಯಾಂಡ್ ಫ್ರೀ ಆಗಿರ್ತೈತಿ, ನಿಮ್ಗೆ ಸರ್ಕಲ್ ಆಟೋಮೆಟಿಕ್ಕಾಗಿ ನಿಮ್ಗೆ ಸರ್ಕಲ್ನ ಹಾಕ್ಲಿಕ್ಕೆ ಬರುತ್ತೆ. ಈ ಶೇಡಿಂಗ್ ಮಾಡುವಾಗ ಕೂಡ ನೀವು ಇದೇ ಡ್ರಾಯಿಂಗ್ನ ಇಟ್ಕೊಂಡು ನೀವು ಶೇಡ್ಸ್ನ ಕೂಡ ಕಲಿಬೋದು. ಯಾವುದಾದ್ರೂ ಒಂದು 4 ಶೇಪ್ಗಳನ್ನು ಹಾಕಿಕೊಂಡು, ಈಗ ಎಕ್ಸಾಂಪಲ್ ಅದೇ ಶೇಪ್ ಒಳಗೆ ನೀವು ಪೆನ್ಸಿಲ್ನ ಮೂವ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ. ಎಕ್ಸಾಂಪಲ್ ನೋಡಿ, ಈ ಬಾಕ್ಸ್ ಒಳಗೆ ಯಾವ ರೀತಿ ನಾನು ಅದೇ ಬಾಕ್ಸ್ನಲ್ಲಿ ಬರೋ ರೀತಿ ಮಾತ್ರ ನಾನು ಲೈನ್ಸ್ಗಳನ್ನು ಹಾಕ್ತಾ ಇದ್ದೀನಿ. ನೀವು ಅದೇ ರೀತಿ ಕಲಿಬೇಕಾದ್ರೆ ಸ್ಟ್ರೇಟ್ ಲೈನ್, ಕರ್ವ್ ಲೈನ್, ಸರ್ಕಲ್, ನೀವು ಆ ಬಾಕ್ಸಿಗೆ ಶೂಟೇಬಲ್ ಆಗೋ ರೀತಿ ಮಾತ್ರ ನೀವು ಆ ಡ್ರಾಯಿಂಗ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೋಡಿ, ಸ್ಟ್ರೇಟ್ ಲೈನಲ್ಲಿ ನೀವು ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಬೋದು, ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಸರ್ಕಲ್ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಯಾವುದೇ ರೀತಿ ನೀವು ಪೆನ್ಸಿಲ್ ನೋಡಿದಾಗ ಯಾವುದೇ ಒಂದು ಶೇಪ್ ಆಗುತ್ತೆ, ನೀವು ನಿಮ್ಮ ಪ್ರಾಕ್ಟೀಸ್ ಕೂಡ ಆಗುತ್ತೆ, ನೀವು ಯಾವುದೇ ಒಂದು ಡ್ರಾಯಿಂಗ್ ಕ್ರಿಯೇಟ್ ಮಾಡಿದ ರೀತಿಯೂ ಕೂಡ ಆಗುತ್ತೆ.